ವೀಕ್ಷಕರೇ, ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯ ಗುರು ಪೂರ್ಣಿಮೆಯಂದು ವಿಶೇಷವಾದ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಆ ವಿಶೇಷವಾದ ಪೂಜೆಯನ್ನು ನೋಡೋಣ ಬನ್ನಿ. ಶ್ರೀ ಗುರು ಪೂರ್ಣಿಮಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಬೆಳಗ್ಗಿಂದನೂ ರಶ್ ಇರ್ತದೆ. ಇವತ್ತು ಫುಲ್ ರಶ್ ಇರೋದು. ಮೊಸರನ್ನ ಪ್ರಸಾದ ಹಂಚ್ತಾ ಇದ್ದಾರೆ ಭಕ್ತಾದಿಗಳಿಗೆ. ಇವರು ಇಲ್ಲಿ ಪ್ಲೇಟನ್ನು ಕೊಟ್ಟು ಜನಗಳಿಗೆ ತೃಪ್ತಿಪಡಿಸ್ತಾ ಇದ್ದಾರೆ. ಈಗ ನಾವು ದೇವಾಲಯದ ಒಳಗಡೆ ಹೋಗೋಣ. ಎಲ್ಲ ಪೂಜಾ ಕೈಂಕರ್ಯಗಳೆಲ್ಲ ಆಗಿದ್ದಾವೆ ಆಲ್ಮೋಸ್ಟ್ ಎಲ್ಲನೂ. ದೇವರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜೈ ರಾಘ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇವತ್ತು ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಅದ್ಭುತವಾದ ಅಲಂಕಾರ. ಅರ್ಚಕರೇ ನಮಸ್ಕಾರ. ಏನೇನು ಅಲಂಕಾರ ಇವತ್ತು ದೇವರಿಗೆ? ಇದೇ ಹೂವಿನ ಅಲಂಕಾರ. ಹೂವಿನ ಅಲಂಕಾರ, ಪಂಚಾಮೃತ ಅಭಿಷೇಕ ಹಾಗೂ ಪ್ರಸಾದ ವಿನಿಯೋಗ. ಬೆಳಗ್ಗಿಂದ ಪ್ರಕಾರೋತ್ಸವ, ಮಧ್ಯಾಹ್ನ ಪ್ರಸಾದ ವಿನಿಯೋಗ ಹಾಗೂ ಪಾದಪೂಜೆ, ಗುರುಪಾದ ಪೂಜೆ, ಇಷ್ಟು ಕಾರ್ಯಕ್ರಮ. ಸಾಯಂಕಾಲ ಪ್ರಾಕಾರೋತ್ಸವ. ಆಮೇಲೆ ನಮ್ಮ ಆರಾಧನೆ ಮಾಡುವ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಏನೇನು ಆರಾಧನೆ ದಿನ ಮಾಡ್ತಾ ಇದ್ದಾರೆ ಪೂಜೆ? ಆರಾಧನೆ ಅಲ್ಲ, ಇವಾಗ ಮುಂಬರುವ 10, 11, 12 ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುರುಗಳ 354ನೇ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಶ್ರೀಮಠದಲ್ಲಿ ನಡೆಯುತ್ತದೆ. ಇದರ ಅಂಗವಾಗಿ ಭಾನುವಾರ ಶ್ರೀ ವಿದ್ಯಾನ್ ಗೋಪಾಲಾಚಾರ್ಯ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಗುರುಪಾದ ಪೂಜೆ ಇರುತ್ತದೆ. 11ನೇ ತಾರೀಕು ಸೋಮವಾರ ಆರಾಧನಾ ನಿಮಿತ್ತ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ನೂತನ ವಸ್ತ್ರಧಾರಣೆ, ತದನಂತರದಲ್ಲಿ ಪಂಚಾಮೃತ ಅಲಂಕಾರ, ರಥಬೀದಿಯಲ್ಲಿ ಹೈವದನ ಭಜನಾ ಮಂಡಳಿಯ ಸಹಯೋಗದೊಂದಿಗೆ ಪ್ರಕಾರ ಉತ್ಸವ ಹಾಗೂ ಕನಕಾಭಿಷೇಕ, ತದನಂತರದಲ್ಲಿ 12ನೇ ಸಂಜೆ ಮಂಟಪೋತ್ಸವ ಹಾಗೂ 12ನೇ ತಾರೀಕು ಮಂಗಳವಾರ ಬೆಳಗ್ಗೆ ಪಾದಪೂಜೆ, ಸಾಮೂಹಿಕ ಕನಕಾಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ಸಾಯಂಕಾಲ ಸಮರ್ಪಣಾ ಸೇವಾ, ಇಷ್ಟು ಕಾರ್ಯಕ್ರಮ ಇರುತ್ತದೆ. 11-12ಕ್ಕೆ ರಾಯರ ಆರಾಧನೆ ದಿನ ಮಹೋತ್ಸವ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇವತ್ತು ಗುರು ಪೂರ್ಣಿಮಾ ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಲಂಕಾರವಾಗಿ ಮಾಡಿದ್ದಾರೆ. ನಮ್ಮ ಕೋಲಾರದ ರಾಯರ ಮಠ ಈ ರೀತಿಯಾಗಿ ಅದ್ಭುತವಾಗಿ ಕಾಣಿಸ್ತದೆ. ನಮ್ಮ ಕೋಲಾರದಲ್ಲಿ ರಾಯರ ಮಠ ಇರೋದು ನಮಗೊಂದು ತುಂಬಾ ಹೆಮ್ಮೆಯ ವಿಷಯ ಇದೆ. ತುಂಬ ಚೆನ್ನಾಗಿದೆ. ಸ್ವಾಮಿ, ಯಾರು ಕಟ್ಟಿಸಿದ್ದು ದೇವ ಮಠನ? 1960ರಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಲಕ್ಷ್ಮೀಂದ್ರ ತೀರ್ಥರು ಅಂತ ಬಂದ ಪ್ರತಿಷ್ಠಾಪನೆಗೊಂಡಿದ್ದ ಈ ಮಠಗಳಾಗಿರ್ತದೆ. 6/12/1960 ಮಾರ್ಗಶಿರ ಬಹುಳ ಬಿದಿಗೆ ಪ್ರತಿಷ್ಠಾಪನೆ. ರಾಘವೇಂದ್ರನ ಮಠ ದರ್ಶನ ಪಡೆದುಕೊಳ್ಳಿ. ಎಲ್ಲ ಪ್ರಸಾದ ತೊಗೊಂಡೋಗಿ ಹಂಗೆ ಹೋಗ್ತೀರಿ. ನಮಸ್ಕಾರ. ಯಾವ್ಯಾವ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ರಿ ಇವತ್ತು? ಗುರು ದಕ್ಷಿಣಮೂರ್ತಿ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ. ಸ್ವಾಮಿ, ಮಂತ್ರಾಕ್ಷತೆ ಬಗ್ಗೆ ಸ್ವಲ್ಪ ಹೇಳಿ ಸ್ವಾಮಿ. ಏನೇನು ಇದಕ್ಕೆ
ಮೊದಲು ಅಕ್ಕಿ. ಅಲ್ಲ ವಿಶೇಷ ಗುಣಗಳು. ವಿಶೇಷ ಗುಣಗಳು ಅಂದರೆ ಮಂತ್ರವನ್ನು ಇದರೊಳಗೆ ಆವಾಹನೆ ಮಾಡಿರ್ತಾರೆ, ಅದರಿಂದ ಶಕ್ತಿ ಬರೋದು. ಹೌದೌದು. ಮಾಮೂಲಿ ಏನು ಹೇಳಿದ್ರೆ ಅದಕ್ಕೇನು ಇಲ್ಲ, ಆರ್ಡಿನರಿ ಒಂದು ವಿಶೇಷತೆ ಬರುತ್ತೆ ಅದರಲ್ಲಿ. ಗುರುಗಳು ಮಂತ್ರ ಹೇಳಿದ ತಕ್ಷಣ ಆ ಶಕ್ತಿ ಅದರೊಳಗೆ ಬಂದು ಕೂತಿರುತ್ತೆ. ಈ ಕೆಲಸ ಮಾಡೋದು ನಾವು ಕೊಡ್ತೀವಿ ಅಂತಲ್ಲ, ಆ ಮಂತ್ರಾಕ್ಷರಿಗಿರೋ ಶಕ್ತಿಯಿಂದ ದೇವರು ಅನುಗ್ರಹದಿಂದ ಅದು ಅಷ್ಟು ಮಹಿಮೆ ಆಗಿರುತ್ತೆ. ಮಾತ ಮಾಡುವಂಥ ಸ್ಥಳ, ಹಲವಾರು ಜನಗಳಿಗೆ ಪ್ರಸಾದ ಇಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಪ್ರಸಾದ. ಸ್ವಾಮಿಗಳ ಇವತ್ತು ಗುರುಪೂರ್ಣಿಮೆ ಎಂದು ಪೂಜೆಯ ನಂತರ ಎಲ್ಲರಿಗೂ ಬಾಳೆ ಎಲೆ ಊಟ. ಭಟ್ರೆ, ಹೇಗಿದೆ ಊಟದ ವ್ಯವಸ್ಥೆ ಎಲ್ಲ? ಊಟ ಎಲ್ಲ ಹೇಗಿದೆ? ಬಾಳೆ ಎಲೆ ಊಟ ಭಕ್ತಾದಿಗಳಿಗೆ ಇವತ್ತು ಇಲ್ಲಿಗೆ ಎಲ್ಲರೂ ಬರ್ತಾರೆ, ಕೂತ್ಕೊಂಡು ಭೋಜನ ಶ್ರೀಕಾರ ಮಾಡ್ತಾರೆ. ಏನಾಗಿದೆ ಅಂದರೆ ಮೊದಲು ಭಕ್ತಾದಿಗಳ ಎಲ್ಲರಿಗೂ ಆದಮೇಲೆ ಇವರು ಇಲ್ಲಿ ಊಟ ಕೂತ್ಕೊಂಡಿದ್ದಾರೆ. ನಮಸ್ಕಾರ. ನಮ್ಮ ರಾಯರ ಮಠದ ಕಾರ್ಯದರ್ಶಿಗಳು